ಹಳ್ಳಿಲಿ ಒಂದು ಕಂಪ್ಲೇಂಟ್ ಅಧ್ಯಕ್ಷರ ಮೇಲೆ ಬಂದಿದೆ ಅಂತಂದ್ರೆ ಇದು ನ್ಯಾಯ ಪಂಚಾಯಿತಿ ತೀರ್ಮಾನ ಆಗಲೇಬೇಕು. ಪಂಚಾಯಿತಿ ಕಟ್ಟೆ ಹಾಕ್ರೋ. ಶುರು ಮಾಡ್ರೋ. ಏನ್ರ ಅದು ಕಂಪ್ಲೇಂಟ್? ಅಕ್ಕ ಅವ್ನ ಹುಡುಗಿಯರ ಜೊತೆ ಜಾಸ್ತಿ ಮಾತಾಡ್ತಾನೆ. ಆಮೇಲೆ ನಮ್ಗೆ ಹಗ್ ಕಿಸ್ ಏನ್ ಕೊಡಲ್ಲ. ಕೇಳಿದ್ರೆ ನೀವು ಕ್ಯೂಟ್ ಇಲ್ಲಲ್ಲ. ನೀನು ಹುಡುಗಿರ ಜೊತೆ ಜಾಸ್ತಿ ಮಾತಾಡ್ತೀಯಾ? ಅವನು ಕಂಪ್ಲೇಂಟ್ ಅಲ್ಲ ಕಣೋ ಇದು, ಇದು ಹೊಟ್ಟೆ ಕಿಚ್ಚು. ಅವನಕ್ಕಿಂತ ಕಮ್ಮಿ ಮಾತಾಡ್ತೀನಿ. ಹೌದು ನಿಜ. ಅಂದ್ರೆ ಹುಡುಗಿರ ಹತ್ರ ಅವನೇ ಜಾಸ್ತಿ ಮಾತಾಡ್ತಾನೆ ಅಂತ ನೀ ಹೇಳ್ತಿದ್ಯಾ? ಇದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದೆ. ಕಂಪ್ಲೇಂಟ್ ಕೊಡೋರೆ ಹುಡುಗಿರ ಹತ್ರ ಜಾಸ್ತಿ ಮಾತಾಡ್ತಾ ಇದಾರೆ. ಸರಿ, ಓಕೆ. ಅವ್ನಿಗೆ ಯಾಕೆ ಹಗ್ಗು ಕಿಸ್ ಏನು ಕೊಡಲ್ಲ ನೀನು? ನಾನು ಹೇಳಿದ್ದೀನಲ್ಲ. ಅಲ್ಲ ಕಣೋ, ಒಂದ್ ಟೈಮಲ್ಲಿ ಹುಡುಗಿರಿಂದ 1 arm ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ದೋ ಅಂತಾನೆ ನೀನು. ಮತ್ತೆ ಯಾಕೆಲ್ಲ ಹುಡುಗಿರ ಜೊತೆನೆ ಇರ್ತೀಯಾ? ಹುಡುಗಿರ ಜೊತೆ ನಾನು 1 arm ಡಿಸ್ಟೆನ್ಸ್ ಇರ್ತೀನಿ. ಬಟ್ ಅವ್ರು ಮುದ್ದು ಮಾಡ್ತಾನಲ್ಲ, ಅದಕ್ಕೆ ನಾನು ಮುದ್ದು ಮಾಡ್ತೀನಿ ಅಂತ ಹತ್ರ. ಒಬ್ಬೊಬ್ಬ 1 arm ಡಿಸ್ಟೆನ್ಸ್ ಅಲ್ಲಿ ಹೆಂಗ್ ಮುದ್ದು ಮಾಡಕ್ಕಾಗತ್ತೆ? ನೆಕ್ಸ್ಟ್ ಕಂಪ್ಲೇಂಟ್ ಹೇಳಿ. ಅಕ್ಕ, ಅವನ ಮೆಂಟರ್ ಹೇಮಂತ್ ಸರ್ ಹೇಳಿದ್ದಾರೆ ಊಟ ಮಾಡುವಾಗ 2 ಹಪ್ಪಳ ತಿನ್ಲಿಕ್ಕೆ ಅಂತ. ಇವ ಪ್ಲೇಟ್ ಅಲ್ಲಿ 2 ಹಪ್ಪಳ ಹಾಕೊಂಡು ಪಾಕೆಟ್ ಅಲ್ಲಿ 10 ಹಪ್ಪಳ ಹಾಕೊಂಡು ತಿಂತಾ ಇರ್ತಾರೆ. ಪಾಕೆಟೇ ಇಲ್ಲ. ನನ್ ಪಾಕೆಟ್ ಅಲ್ಲಿ ಹಾಕೊಂಡೆ ದಪ್ಪ ಉತ್ಕೊಳ್ಳೋತಾನೆ. ಅದು ತಿಂತಿಯಲ್ಲ? ಇಲ್ಲ ಇಲ್ಲ ಇಲ್ಲ, ಸುಳ್ಳು. ನಮ್ಮಮ್ಮನ್ನ ಕೇಳು. ಇಲ್ಲ, ದಯವಿಟ್ಟು ನಿನ್ ಹೊಟ್ಟೆಗೆ 2 ಹಪ್ಪಳ ಆಗೋದು. 2ಕ್ಕಿಂತ ಜಾಸ್ತಿ ಹಪ್ಪಳ ನಿನ್ ಹೊಟ್ಟೆಲಿ ತಿಂದ್ರೆ ಅವೆಲ್ಲ ಸುಳ್ಳು. ಸುಳ್ಳು ಆಗ್ತಾ ಇರಲ್ಲ. ಹಪ್ಪಳ ಹಾಕೊಂಡ್ರೆ ದಪ್ಪ ಊದ್ಕೊಳತ್ತೆ. ನೀನ್ ಊದ್ಕೊಳ್ಳೋದ್ ಬೇಡ. ಈಗ್ಲೇ ಸ್ಮೆಲ್ ಅಲ್ಲೇ ಗೊತ್ತಾಗ್ತದೆ ಆ ತಪ್ಪಳ ತಿಂದಿರೋದ್ ನೀನು. ಅದ್ಯಾರೋ ಆ ಮುದ್ದು ಕ್ಯೂಟಿ ಕಂಪ್ಲೇಂಟ್ ಏನ್ರೋ ಅದು? ಮುದ್ದು ಕ್ಯೂಟಿ ಅಂತ ಏನೋ ಕಂಪ್ಲೇಂಟ್ ಇದೆಯಲ್ಲ, ಹೇಳೋ. ನಮ್ಗ್ ಮುತ್ತು ಮಾಡಲ್ಲ ಅವನು. ಎಲ್ರಿಗ್ ಮುತ್ತು ಒಂದ್ ನಿಮಿಷ. ಈಗ ನೀನ್ ಈ ಕಡೆ ಬಾ ಅಚಿಂತ್ಯ. ಅಸ್ಮಿತ್ ನೀನ್ ಈ ಕಡೆ ಬಾ. ಈಗ ನೀನೇ ಜಿಷ್ಣು ಹೇಗೆ ಮುದ್ದು ಕ್ಯೂಟಿ ಅಂತ ಹೋಗಿ ಮುದ್ದು ಮಾಡ್ತಾನೆ ಅದನ್ನ ತೋರ್ಸು ನನಗೆ. ನೀವೆಷ್ಟು ಕ್ಯೂಟ್ ಆಗಿದ್ದೀರಾ. ಎಷ್ಟು ಕ್ಯೂಟ್ ಆಗಿದ್ದೀರಾ. ನಮ್ಮ ಹಳ್ಳಿ ಅಂದ್ರೆ ಒಂದು ಮರವಾದೆ ಅದೇ. ಆ ಹೆಣ್ಣು ಮಕ್ಳಿಗೆ ಹೋಗಿ ನೀನು ಮುತ್ತುಗೋ ಕ್ಯೂಟಿ ಅಂತ ಹೇಳ್ಬಿಟ್ಟು ಮುತ್ತು ಬೇರೆ ಕೊಡ್ತೀನೋ? ಎಷ್ಟು ಧೈರ್ಯ ನಿನಗೆ? ಧೈರ್ಯ ನಂಗೆ ಇಷ್ಟಿದೆ.